ಬೆಂಗಳೂರಿನಲ್ಲಿ ನೀರು ಉಳಿಸಿ ಬೆಂಗಳೂರು ಬೆಳೆಸಿ ಅಭಿಯಾನ ಇನ್ನೂ ಕನ್ನಡ ಬೋರ್ಡ್ ಹಾಕದೆ ಕೆಲ ಮಾಲೀಕರಿಂದ ಉದ್ಧಟತನ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನಲ್ಲಿ ಉಜ್ಬೇಕಿಸ್ತಾನ ಮೂಲದ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿನ ಜಗದೀಶ್ ಹೋಟೆಲ್ನಲ್ಲಿ ಘಟನೆಯಾಗಿದೆ. ಕಳೆದ 4 ದಿನದ ಹಿಂದೆಯಷ್ಟೇ ಟೂರಿಸ್ಟ್ ವೀಸಾದಲ್ಲಿ ಜರೀನಾ ಬೆಂಗಳೂರಿಗೆ ಬಂದಿದ್ರು. ಹೋಟೆಲ್ನ ಸೆಕೆಂಡ್ ಫ್ಲೋರ್ನಲ್ಲಿ ರೂಮ್ ಮಾಡಿದ್ರು. ನಿನ್ನೆ ಸಂಜೆ 4:30ರಿಂದ ಹೋಟೆಲ್ ಸಿಬ್ಬಂದಿಗೆ ಜರೀನಾ ರೆಸ್ಪಾನ್ಸ್ ಮಾಡಿರಲಿಲ್ಲ. ಹೀಗಾಗಿ ಮಧ್ಯರಾತ್ರಿ ಮಾಸ್ಟರ್ ಕೀ ಮೂಲಕ ರೂಮ್ ಓಪನ್ ಮಾಡಿದ್ದಾರೆ. ಈ ವೇಳೆ ಜರೀನಾ ಶವವಾಗಿ ಪತ್ತೆಯಾಗಿದ್ದಾರೆ. ವಿದೇಶಿ ಮಹಿಳೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರೋ ಶಂಕೆ ವ್ಯಕ್ತವಾಗಿದ್ದು, ಹೋಟೆಲ್ ಸಿಸಿಟಿವಿ ಹಾಗೂ ಲೆಡ್ಜರ್ ಬುಕ್ ಪರಿಶೀಲನೆ ಮಾಡಿದ್ದಾರೆ. ಯಾರೆಲ್ಲ ಹೋಟೆಲ್ಗೆ ಬಂದು ಹೋಗಿದ್ದಾರೆ ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದು, ಹೋಟೆಲ್ ಮ್ಯಾನೇಜರ್ ಕೊಟ್ಟ ದೂರಿನ ಆಧಾರದ ಮೇಲೆ ಪೊಲೀಸರು ಕೊಲೆ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಎಫ್ಎಸ್ಎಲ್ ಟೀಮ್ ಹಾಗೂ ಡಾಗ್ ಸ್ಕ್ವಾಡ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಜರೀನಾ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. 3ನೇ ಹಂತದ ಮೆಟ್ರೋ ಯೋಜನೆ ಕೈಗೆತ್ತಿಕೊಳ್ಳುವ ಸಂಪುಟ ತೀರ್ಮಾನವನ್ನ ಮಾಡಲಾಗಿದೆ. 15,611 ಕೋಟಿ ವೆಚ್ಚದಲ್ಲಿ 3ನೇ ಹಂತದ ಕಾಮಗಾರಿ ನಡೆಯಲಿದ್ದು, 2025ರ ಒಳಗೆ 3ನೇ ಹಂತದ ಕಾಮಗಾರಿ ಮುಗಿಸೋದಕ್ಕೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. ಮೆಟ್ರೋ ಕಾಮಗಾರಿಗೆ ರಾಜ್ಯ ಸರ್ಕಾರ 80ರಿಂದ 85%, ಕೇಂದ್ರ ಸರ್ಕಾರ 15% ವೆಚ್ಚವನ್ನ ಭರಿಸಲಿದೆ. ಒಟ್ಟು 44.65 ಕಿಲೋಮೀಟರ್ನ 3ನೇ ಹಂತದ ಮೆಟ್ರೋ ಕಾಮಗಾರಿ ಇದಾಗಿದೆ. ಹೆಬ್ಬಾಳದಿಂದ ತುಮಕೂರು ರಸ್ತೆ, ರಾಜ್ಕುಮಾರ್ ಸಮಾಧಿ ಆಸುಪಾಸು, ಮೈಸೂರು ರೋಡ್, ಕನಕಪುರ ರಸ್ತೆ, ಮಾಗಡಿ ರಸ್ತೆ ಮೂಲಕ ಜೆಪಿ ನಗರ ತಲುಪುವ 3ನೇ ಹಂತದ ಮೆಟ್ರೋ ಕಾಮಗಾರಿ ಇದಾಗಿದೆ. ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ತಲೆದೋರಿದೆ. ಹಾಗಾಗಿ ನೀರನ್ನು ಆದಷ್ಟು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಲಮಂಡಳಿ ದಿನಕ್ಕೊಂದು ರೂಲ್ಸ್ ತರ್ತಾ ಇದೆ. ಕಾವೇರಿ ನೀರನ್ನ ಇನ್ನು ಮುಂದೆ ಕುಡಿಯೋಕೆ ಮಾತ್ರ ಬಳಕೆ ಮಾಡಬೇಕು. ವಾಹನ ಸ್ವಚ್ಛತೆ, ಗಾರ್ಡನಿಂಗ್, ಕಾರಂಜಿ, ಕಟ್ಟಡ ನಿರ್ಮಾಣ, ರಸ್ತೆಗಳ ಸ್ವಚ್ಛತೆಗೆ ನೀರು ಬಳಸದಂತೆ ಸೂಚನೆ ಕೊಟ್ಟಿದೆ. ಒಂದು ವೇಳೆ ನೀರನ್ನ ಬಳಕೆ ಮಾಡಿದರೆ ಜಲಮಂಡಳಿ ಕಾಯ್ದೆ ಅನ್ವಯ 5,000 ರೂಪಾಯಿ ದಂಡ ಹಾಕಲಾಗುತ್ತೆ. ಜೊತೆಗೆ ಉಲ್ಲಂಘನೆ ಮರುಕಳಿಸಿದ್ರೆ 500 ರೂಪಾಯಿ ದಂಡ ಹಾಕಲಾಗುತ್ತೆ. ನಾಳೆಯಿಂದಲೇ ಈ ಆದೇಶ ಅನ್ವಯವಾಗುತ್ತೆ. ಮೀಟರ್ ರೀಡರ್ಗಳು, ಜಲಮಂಡಳಿ ಸಿಬ್ಬಂದಿ ನಾಳೆಯಿಂದ ಮನೆ ಮನೆ ಗಸ್ತು ತಿರುಗುವ ಮೂಲಕ ಕಾವೇರಿ ಬಳಕೆಯ ಮೇಲೆ ಕಣ್ಗಾವಲಿಡ್ತಾರೆ. ಜೊತೆಗೆ ಕಾವೇರಿ ನೀರಿನ ಬಳಕೆಯ ಸಂಪೂರ್ಣ ವಿವರವನ್ನು ಪಡಿತಾರೆ. ಮುಂದಿನ ದಿನದಲ್ಲಿ ನೀರಿನ ಅಭಾವ ಮತ್ತಷ್ಟು ತೀವ್ರಗೊಳ್ಳಲಿದ್ದು, ಈಗಲೇ ಎಚ್ಚೆತ್ತು ನೀರನ್ನ ಮಿತವಾಗಿ ಬಳಸಿದ್ರೆ ಎಲ್ರಿಗೂ ಒಳಿತು. ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ಹಿನ್ನೆಲೆಯಲ್ಲಿ ನೀರು ಉಳಿಸಿ ಬೆಂಗಳೂರು ಬೆಳೆಸಿ ಅಭಿಯಾನಕ್ಕೆ ಜಲಮಂಡಳಿ ಚಾಲನೆ ನೀಡಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಜಲಮಿತ್ರ ಮತ್ತು ಜಲಸ್ನೇಹಿಗಳ ಆಪ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಡಿಕೆಶಿ, ಬೆಂಗಳೂರು ನೀರಿಲ್ಲದೆ ತತ್ತರಿಸ್ತಾ ಇದೆ. 6,900 ಬೋರ್ವೆಲ್ಗಳು ಬತ್ತಿವೆ. ಹೊಸ ಬೋರ್ಗೆ ಅನುಮತಿ ನೀಡಲು ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕಾಗಿಯೇ ಆ್ಯಪ್ ಬಿಡುಗಡೆ ಮಾಡಿದ್ದೇವೆ ಎಂದರು. ಇನ್ನು ಇದೇ ವೇಳೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋ ಬಿಜೆಪಿಗರ ಆರೋಪಕ್ಕೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಸರ್ಕಾರದ ಯಶಸ್ಸನ್ನು ಬಿಜೆಪಿಯವರಿಗೆ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತಮಿಳುನಾಡಿಗೆ ನೀರು ಬಿಡಲು ನಮಗೇನು ತಲೆ ಕೆಟ್ಟಿದೆಯಾ? ನಮ್ಮ ರೈತರು ನೀರು ಕೇಳ್ತಾ ಇಲ್ಲ. ರೈತರಿಗೂ ಪರಿಸ್ಥಿತಿ ಅರಿವಿದೆ. ಬಿಜೆಪಿಯವರು ಟ್ವೀಟ್ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಮಾಡಲ್ಲ. 7,000 ಬೋರ್ವೆಲ್ ಬತ್ತಿದ್ರೂ ಅಧಿಕಾರಿಗಳು ಬರವನ್ನ ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ ಅಂತಂದರು. ಕನ್ನಡ ನಾಮಫಲಕ ಕಡ್ಡಾಯ ಗಡುವು ಅಂತ್ಯವಾಗಿದ್ದು, ಇನ್ನೂ ಹಲವು ಮಾಲೀಕರು ಕನ್ನಡ ಬೋರ್ಡ್ ಅನ್ನು ಹಾಕದೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಇದರಿಂದ ಕರವೇ ಆಕ್ರೋಶ ವ್ಯಕ್ತಪಡಿಸಿದ್ದು, ಮಾರ್ಚ್ 20ಕ್ಕೆ ಬೃಹತ್ ರ್ಯಾಲಿ ನಡೆಸಲು ಸಿದ್ಧತೆ ನಡೆಸಿದೆ. ಬೆರಳೆಣಿಕೆಯಷ್ಟು ಮಾತ್ರ ಮಳಿಗೆಗಳು ಕನ್ನಡ ಬೋರ್ಡ್ ಅನ್ನು ಹಾಕಿಲ್ಲ. ಮಾರ್ಚ್ 20ಕ್ಕೆ ಬೈಕ್ ರ್ಯಾಲಿ ಮಾಡಿ ಜಾಗೃತಿ ಮೂಡಿಸ್ತೀವಿ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ, ಡೆಡ್ಲೈನ್ ಮುಗಿದಿದೆ. ಕನ್ನಡ ಸಂಘಟನೆಗಳು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು. ನಾಮಫಲಕ ತಯಾರು ಒತ್ತಡ ಜಾಸ್ತಿ ಆಗಿದೆ. ಸಮಯ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಯಾರು ಬದಲಾವಣೆ ಮಾಡಿಲ್ಲ ಅವರಿಗೆ ಸಂದೇಶ ನೀಡಿ ಕೆಲಸ ಮಾಡಿಸ್ತೀವಿ ಎಂದರು. ಈ ನಡುವೆ ಕನ್ನಡ ನಾಮಫಲಕ ಅಳವಡಿಸದೇ ಇರುವವರ ಪರವಾನಿಗೆ ರದ್ದು ಪ್ರಕ್ರಿಯೆಯನ್ನು ಬಿಬಿಎಂಪಿ ಆರಂಭಿಸಿದೆ. 625 ಉದ್ದಿಮೆದಾರರ ಪರವಾನಿಗೆ ರದ್ದು ಮಾಡಲು ರಿಪೋರ್ಟ್ ಸಿದ್ಧತೆ ಮಾಡಿಕೊಂಡಿದೆ. ರಿಪೋರ್ಟ್ ಅನ್ನು ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಸಲ್ಲಿಕೆ ಮಾಡಿದ್ದಾರೆ. ತುಷಾರ್ ಗಿರಿನಾಥ್ ಪರಿಶೀಲನೆ ಬಳಿಕ ಪರವಾನಿಗೆ ರದ್ದು ಮಾಡಿ ಅಂಗಡಿಯನ್ನ ಬಂದ್ ಮಾಡಿಸಲಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ 70, ದಾಸರಹಳ್ಳಿಯಲ್ಲಿ 26, ಪೂರ್ವ ವಲಯದಲ್ಲಿ 147, ಮಹದೇವಪುರದಲ್ಲಿ 74, ಆರ್ಆರ್ ನಗರದಲ್ಲಿ 45, ದಕ್ಷಿಣ ವಲಯದಲ್ಲಿ 49, ಪಶ್ಚಿಮ ವಲಯದಲ್ಲಿ 39, ಯಲಹಂಕದಲ್ಲಿ 175 ಉದ್ದಿಮೆದಾರರು ಇನ್ನೂ ಕನ್ನಡ ಬೋರ್ಡ್ ಅಳವಡಿಸಿಲ್ಲ. ಪಬ್, ಹೋಟೆಲ್, ರೆಸ್ಟೋರೆಂಟ್, ಕ್ಲಬ್ಗಳಲ್ಲಿ ಧೂಮಪಾನ ಸ್ಥಳ ತೆರವು ಮಾಡಲು ಕಮಿಷನರ್ ಆದೇಶ ನೀಡಿದ್ದಾರೆ. ಅಕ್ರಮವಾಗಿ ನಿಗದಿ ಮಾಡಿರುವ ಧೂಮಪಾನ ಸ್ಥಳ ತೆರವಿಗೆ ಪೊಲೀಸ್ ಕಮಿಷನರ್ ದಯಾನಂದ್ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ನಿಯಮಗಳನ್ನು ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆ ನೀಡಿದ್ದಾರೆ. ಬಿಬಿಎಂಪಿ ಎನ್ಒಸಿಯಲ್ಲಿ ತಿಳಿಸಿದ ಮಾನದಂಡಗಳಂತೆ ಸ್ಥಳ ನಿಗದಿ ಮಾಡಬೇಕು. ಧೂಮಪಾನ ನಿಗದಿ ಸ್ಥಳಗಳಲ್ಲಿ ಆಹಾರ, ನೀರು, ಪಾನೀಯ, ತಂಬಾಕು ಉತ್ಪನ್ನಗಳನ್ನು ನಿಷೇಧ ಮಾಡಬೇಕು. ಸೂಚನಾ ಫಲಕ ಮತ್ತು ಜಾಗೃತಿ ಮೂಡಿಸಬೇಕು. ಧೂಮಪಾನಿಗಳಲ್ಲದವರಿಗೆ ಹೊಗೆ ತಾಕದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ.